ಎಂತ ಗೊತ್ತಾ, ಇವತ್ ಹಾಗೆ ನಾನು ತೀರ್ಥಹಳ್ಳಿ ಮೇಲೆ ಬೇರೆ ಕಡೆ ಹೋಗ್ತಾ ಇರ್ಬೇಕಾದ್ರೆ ಕಣ್ಣಿ ಬಿದ್ದಿದೆ ಅಲ್ಲಿ ಗೋಪುರ. ಅವಾಗ ಏನಿದು ವಿಶೇಷ ಅಂತ ಅನ್ಕೊಂಡು ಇಳ್ಕೊಂಡು ಟೆಂಪಲ್ ಹತ್ರ ಹೋಗ್ ಬರೋಣ ಅಂತ ಹೋದೆ. ಫುಲ್ ಡೆಕೋರೇಟಿವ್ ಮಾಡಿದ್ರು, ಎಲ್ಲ ಚಂದ ಚಂದ ರೆಡಿ ಮಾಡಿದ್ರು ಆಯ್ತಾ. ಅದ್ರಲ್ಲೂ ಪೊಲೀಸ್ ಎಲ್ಲ ಬಂದು ಆಲ್ರೆಡಿ ನಿಂತಿದ್ರು. ಆವಾಗ ಏನೋ ಒಂಥರ ತೀರ್ಥಹಳ್ಳಿನೇ ಬೆಳಗ್ಗೆ ಮಿಂಚ್ತಾ ಇದ್ದು ತರ. ನಾನು ಗೋಪುರ ನೋಡೋದಕ್ಕೆ ಹಂಗೆ ನಿಂತ್ಕೊಂಡು ನಾನು ಹೊರಗಡೆ ನೋಡ್ತಾ ಇದ್ದೆ, ಯಾಕಂದ್ರೆ ನಂಗೆ ಅಷ್ಟು ಇಷ್ಟ ಆಗಿತ್ತು. ಆ ಟೈಮಲ್ಲಿ ಗೊತ್ತಾಯ್ತು ನನಗೆ ಈ ಗ್ರೂಪ್ ಬಂದು ಬ್ಯೂಟಿಫುಲ್ ಗೋಪುರನ ಡೆಕೋರೇಟ್ ಮಾಡಿದಂತೆ. ಅದ್ರಲ್ಲೂ ನಾನ್ ಕೇಳಿದಾಗ ಇವ್ರ ಮೈನ್ ನನ್ಗೆ ಇನ್ನೂ ಇಂಟ್ರೆಸ್ಟ್ ಎಂತ ಅನ್ಸಿದಂದ್ರೆ, ಇದ್ರಲ್ಲಿ ಕ್ರಿಶ್ಚಿಯನ್, ಮುಸ್ಲಿಮು, ಹಿಂದೂ ಫ್ರೆಂಡ್ಸ್ ಎಲ್ಲ ಅವರೆಲ್ಲರೂ ಸೇರ್ಬಿಟ್ಟು ಅದು ಮಾಡಿರೋದಂತೆ ಗೋಪುರನ. ಬರೀ ರೀಲ್ಸ್ ಅಲ್ಲೆಲ್ಲ ಸಾಗರ ಜಾತ್ರೆ ನೋಡಿ ನೋಡಿ ನಮ್ಮೂರಲ್ಲ ಯಾವಾಗಪ್ಪ ಮಾರಿ ಜಾತ್ರೆ ಅಂತ ನನಗಂತೂ ನಿಜವಾಗ್ಲೂ ಅನ್ಸಿತ್ತು. ಇವಾಗ ಆ ಕ್ಯೂರಿಯಾಸಿಟಿಗೆಲ್ಲ, ಆ ಆಸೆಗಳಿಗೆಲ್ಲ ಫೈನಲಿ ಬ್ರೇಕ್ ಬಂದಿದೆ. ಯಾಕಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮಾರಿ ಜಾತ್ರೆ ತೀರ್ಥಹಳ್ಳಿನಲ್ಲಿ. ಹಂಗೆ ಆಮೇಲೆ ನಾವು ಆಗುಂಬೆ ಕಡೆ ಹೊರಟು ಅಲ್ಲಿ ಉಡುಪಿ ಗ್ರ್ಯಾಂಡ್ಸ್ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೊರಟ್ವಿ. ನೀವು ವಿಂಟರ್ ಸ್ಟಾರ್ಟ್ ಆದಾಗ ಆಮೇಲೆ ಮಳೆಗಾಲದಲ್ಲಿ ಈ ಎರಡು ಸೀಸನ್ ಅಲ್ಲಿ ನೀವು ಆಗುಂಬೆಗೆ ಬಂದ್ರಿ ಅಂದ್ರೆ ನೀವು ಕಳೆದು ಹೋಗ್ತೀರಾ.